ನಡೀತವ ದೇವರ ಕಡೆ ದೇವರ ಸರ್ವರಲ್ಲಿ ನಿಮ್ಮ ಕಳ ಮನ ಹಿಡಿರಿ ಕಾಲಿ ಕಾಲು ಏಸು ಕಾಲ ಕಾಲಿಗಾಲು ಆರಬಾಲ ಈಗ ಕೋಡಿದ ಲೆಕ್ಕ ಮಾಡುವುದಾದಿ ಸ್ವಲ್ಪ ತಾಡಿರಿ ಓಡಕ್ಕಿಂತ ಕೈಯಾಗ ಬಂತ ಬಾಲ ಉಳಿತ ಮಾರುತ್ಯಾಲ ನೋಡ್ ಮಾಸ್ತರ್ ಹೆಂಗ ನಡೆದಾಳ ಹೆಣ್ಮಗಳ ಹಂಗಪ್ಪ ಉಮಾಶಿರಿ ನಡೆದಂಗ ಆಗತ್ತೈತೆ ಹಾ ಉಮಾಶಿರಿ ಓಡಕ್ಕಿಂತ ಕೈಯಾಗ ಬಂತ ಬಾಲ ಉಳಿತ ಮಾರುತ್ಯಾಲ ಹೋಗಿ ಲಂಕ ಸುಟ್ಟ ರಾವಣೇಶ್ವರಿ ಮಾಯಾದ ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದು ಹಾರಿ ಈ ಮಾತ ನಿನಗ್ಯಾನ ಗೊತ್ತ ಪಿಸಗಣ ಪೀರಿ ಐದು ಮಂದಿ ಗಂಡಸ ಮಕ್ಕಳು ಅವರ ತಳಗ ಸದಾ ಹೇಳ್ತವ್ರಿ ಎಲ್ಲ ಡೊಗ್ಯಾರಿ ಡೊಗ್ಗು ಡೊಗ್ಗುದಾಗಿ ಹೋತ ಒಗ್ಗ ಮಾತ್ರ ಬಿಟ್ಟಿಲ್ಲ ಏ ಹಗ್ಗ ಹರಿತ ಕೋಲ ಮುರಿತ ಕೋಲಂಗಾಡೋದ್ರಿ ಕೋಲನ್ನ ಕೋಲನ್ನೋದ್ರ ಒಳಗ ಸೋಬಣ ಹಾಡೋದ್ರಿ ಇವರ ಗುಳ ಗೋದ ಜೋಕ್ ಮರಗ ಜೋರ ಮಾಡೋದ್ರಿ ಒಂದ ಹರದರೇನ ಜೋಕ್ ಮಾರ ಮುರಿದರೇನ ಈಗ ಒಳ್ಳ ಒಣಕಿಲಿ ನೆಲಕ ಕೊಟ್ಟಿ ಅಂಗಿ ಆಳುವರೆ ವರ್ಷಕ್ಕೊಮ್ಮೆ ದೇವರಿಗೆ ಬರುವುದಿಲ್ಲ ನಡಬರ ಕಮಪ ಅಕ್ಕಿ ಅಳಿಬೇಕ ನೋಡಿ ಐದು ಶೇರ ಕೇಳ ಶೇರ ನೋಡ್ರಿ ಐದ ಶೇರ ಬಾಳೆಹಣ್ಣ ಬೇಕ ಇನ್ನು ಹದನಾರ ನಮ್ಮ ಹಾಲ ಮತದ ಧರ್ಮಕ ಕಂಬಳಿ ಚಾಚಿಕ ಬಡ್ಡೆ ಯಾವಾರ ಯಾವಾರ ಬಡ್ಡಿ ಯಾವಾರ ಪುತ್ರ ಬಲ್ಲ ಇದ್ರ ಸಾರ
ನಾವು ಯಾರಿಗ ಬೇಡೋದು ಮಾಡೋದ ಮೊದಲ ಕಲೀರಿ ನೀವು ಪದ ಹಾಡೋದು ಬಾಗಿಸಿದವಗ ಭಾಗಕಾರ ಬಾಗಿಲದವಗ ಗುಣಕಾರ ಈಗ ವದ ಹಾಕಿ ಬಾಕಿನಿಂದ ಎಂದ ತೇರೋದು ಅದಕ್ಕೆ ಹೇಳ್ತಾರೆ ಜಗತ್ತದಾಗ ದನವ ಗಳಿಸಬೇಕೆಂತದನರ ಜನರಿಗೆ ಕಾಣಿಸದ ಅಂಥವು ಹೌದು ದನವ ಗಳಿಸಬೇಕೆಂತದನರ ಜನರಿಗೆ ಕಾಣಿಸದ ಅಂಥವು ಗಂಟನ್ನು ಬಿಚ್ಚಿ ಬೈಲು ಒಳಗ ಇಟ್ಟಾರ ಯಾರು ಮುಟ್ಟಲಾರದ ಅಂಥವು ಹೌದು ಯಾಕಂದ್ರೆ ದನ ಗಳಿಸ್ಬೇಕಾದ್ರೆ ಎಂತದ ಗಳಿಸ್ಬೇಕಾಗೈತಿ ಎಂತದ ಯಾಕಂದ್ರೆ ಇವತ್ತಿನ ದಿವಸ ನಾವು ಮುಟ್ಟಿದಂತ ದನವನ್ನು ಹೋದ ಆ ಬೈಲ್ರಾಗಿಟ್ಟರು ಸಹಿತ ಅದನ್ನ ಯಾರು ಮುಟ್ಟಿರಬಾರ್ದತ್ತ ಹಂಗ ದನ ಗಳಿಸ್ಬೇಕು ಅಂತ ಹೇಳುತ್ತಾರ ಹೌದು ಜಗತ್ತದಾಗ ಹಿಂಗೆಲ್ಲ ಹೇಳ್ಬೇಕಾದ್ರ ಈ ವಿದ್ಯಾಶ್ರೀ ಒಂದು ಬೇರೆ ಹೇಳಾಕೈತಿ ಏನ್ ಹೇಳ್ತಾಳಪ್ಪ ಯಾಕಂದ್ರೆ ಒಟ್ಟ ಅವ್ವಾನ ಅದಾಳು ಅಂತ ಹೇಳ್ತಾಳಕ್ಕೆ ಹೌದು ಯಾಕಂದ್ರ ಪ್ರಥಮದಾಗಿ ಭೂಮಿ ತಾಯಿನ ಮೊದಲು ನೋಡ್ಯಾಳತ್ತ ಹಡದ ತಾಯಿನಪ್ಪ ಎರಡನೇದ ನೋಡ್ಯಾಳತ್ತ ಹೌದು ಅದಕ್ಕ ಹೆಣ್ಮಗಳ ಕೇಳ್ತಾಳು ಹೌದು ಯಾಕಂದ್ರ ಅರು ಬರೋಕಿದ್ರ ಮೊದಲ ತಾಯಿನ ಗುರು ಅಂತ ಅರು ಬರೋಕಿದ್ರ ಮೊದಲ ತಾಯಿನ ಗುರು ಅಂತ ವಿದ್ಯಾಶ್ರೀ ಹೇಳ್ತಾಳು ಆದ್ರ ವಿದ್ಯಾ ನೀ ಹಿಂದಾಗಡೆ ಗುರು ಹ್ಯಾಂಗ ಆ ಅಪ್ಪ ನಿನಗ ಗುರು ಅದಾನ ಗಂಡ ಅನ್ನುವಂತ ಗುರು ಇದ್ದಾಗ ನಿನಗ ಜಗತ್ತದಾಗ ಎಲ್ಲಾ ನಡೆದೈತಿ ಹಂಗ ಗಂಡ ಅನ್ನುವಂತ ಗುರು ಬೇಕಂತೇಳಿ ಪ್ರಥಮದಾಗ ನಿನಗ ನಾ ಹೇಳಿ ಹೋಗೇನಿ ಆ ಗಂಡ ಅನ್ನುವಂತ ಗುರು ಇದ್ದಾಗ ನೀ ಹಡಿತಿ ಹೌದು ಆ ತದನಂತರ ಮಗಗ ಗುರು ಅಕ್ಕಿ ಹಿಂದಾಗಡೆ ಹೌದು ಅದಕ್ಕೆತ್ರ ಮೊದಲು ಏನಾರ ನೀವು ಗುರು ಗರ್ಗುರು ಆಗಿದೇನ ಇಲ್ಲ ಅದಕ್ಕೆತ್ರ ಮೊದಲು ನೀವು ಗುರುನು ಅಲ್ಲ ಏನೂ ಅಲ್ಲ ಹೌದು ಆ ಗಂಡ ಅನ್ನುವಂತ ಗುರು ನಿನಗಿದ್ದಂದ್ರ ಅಟ್ಟನಿ ಏನಾಕಿ ಏನಕ್ಕಳು ತಾಯಿ ಅಕ್ಕಿ ಜನನಿ ಅಕ್ಕಿ ಹಡಿತಿ ಗಾಂಡ್ ಗಾಂಡ್ ಇರ್ಲಾರ್ದ ನಿಮ್ಮವ್ವ ಏನು ಹಡಿಯಂಗಿಲ್ಲ ಅಂತ ಭೂಮಿ ತಾಯಿ ದೊಡ್ಡಕ್ಕೆತ್ತ ಹೇಳ್ತಾಳೆ ಹೆಣ್ಮಗಳ ಹೆಂಗ ಭೂಮಿ ತಾಯಿ ದೊಡ್ಡಕ್ಕೆತ್ತ ಆ ಭೂಮಿ ತಾಯಿ ದೊಡ್ಡಕ್ಕೆತ್ತ ನೀ ಹೇಳ್ತಿಕರ ಭೂಮಿ ಹುಟ್ಟಿಸಿದವ್ರು ಬೇಕಲ್ಲ ಹೌದು ಪ್ರಥಮದಾಗ ಭೂಮಿ ಯಾರು ಸಜ್ಜು ಮಾಡ್ಯಾರ ಯಾಕಂದ್ರ ಪ್ರಥಮದಾಗಿ ಭೂಮಿ ಸಜ್ಜು ಮಾಡ್ಬೇಕಾದ್ರೆ ಯಾರು ಮಾಡ್ಯಾರು ಯಾರು ಆದಿನಂದಿ ಬಸವಣ್ಣ ಮಾಡ್ಯಾನ ಹೌದು ಆದಿನಂದಿ ಬಸವಣ್ಣ ನೀರು ನಿರಾಕಾರ ಇದ್ದ ಟೈಮ್ದಾಗ ಸಾಕ್ಷಾತ್ ಪರಶಿವ ಹೇಳುತ್ತಾನ ನಂದಿಗೆ ಏ ನಂದಿ ಅಲ್ಲಿ ನೀರು ನಿರಾಕಾರ ಐತಿ ಹೋಗಿ ಭೂಮಿ ಅನ್ನುವಂಥದ್ದು ಸಜ್ಜು ಮಾಡೋಗ ಯಾಕಂದ್ರ ಅಲ್ಲಿ ಯಾರ್ಯಾರದಾರು ಜಾಂಬುವಂತನ ಮಕ್ಕಳು 7 ಮಂದಿ ಅದಾರ ಜಾಂಬುವಂತನ ಮಕ್ಕಳು 7 ಮಂದಿ ಅದಾರು ಆ 7 ಮಂದಿ ಒಳಗ 4 ಮಂದಿನ ಹೆಪ್ಪು ಕೊಡು ಅಂದಾಗಿ ಭೂಮಿ ಸಜ್ಜಾಕತಿ ಹೋಗಿ ತೆಲಿಗೆ ಅಲ್ಲಿ ಹೋಗಿ ನೀರು ನಿರಾಕಾರ ಐತಿ ಅಂತ ಕಳಿಸಿದಾಗ ಅವಾಗ ನಂದಿ ಏನು ಮಾಡ್ತಾನ ಆದಿನಂದಿ ಬಸವನ ದರಿಗಿಳ್ದ ಬಂತಾನು ಬಂದ ನೋಡ್ತಾನ ಇದೆಲ್ಲ ನೀರು ನಿರಾಕಾರ ಇತ್ತು ಅವಾಗ ಜಾಂಬು ಮುನಿನ ಹೋಗಿ ಕೇಳ್ತಾನ ನೋಡಪ್ಪ ಅವ ಶಿವ ಹೇಳ್ಯಾನ ಏನಂತ ಹೇಳಿ ಪರಮಾತ್ಮ ಹೇಳ್ಯಾನ ಯಾಕಂದ್ರೆ ನಿನ್ನ ಮಕ್ಕಳನ್ನ ಓದ ಈ ನೀರಿಗೆ ಹೆಪ್ಪು ಕೊಟ್ಟೆ ಅಂದ್ರೆ ಇದು ಭೂಮಿ ಅನ್ನುವಂಥದ್ದು ಗಟ್ಟಿ ಆಕತಿ ಅದಕ್ಕೆ ನಿನ್ನ ಮಕ್ಕಳನ್ನ ನನಗೆ ಕೊಡು ಅಂತ ಕೇಳ್ತಾನ ಯಾರ್ಯಾರನ ರಕ್ತ ಮುನಿ ಹಾಲು ಮುನಿ ಹೆಪ್ಪು ಮುನಿ ಬಿಗು ಮುನಿ ಈ 4 ಮಂದಿನ ನನ್ನ ಜೋಡಿ ಕಳಿಸು ಈ ನೀರಿಗೆ ಹೆಪ್ಪು ಕೊಡೋದನ್ನೇ ಅಂತ ಹೇಳಿದಾಗ ಅವಾಗ ಅವ ಹೇಳ್ತಾನೆ ಜಾಂಬು ಮುನಿ ನನ್ನ ಮಕ್ಕಳು ನಿನಗ್ಯಾಕೆ ಕೊಡ್ಲಿ ಅಂದವ ಈಗ ಹಡದ ಮಕ್ಕಳನ್ನ ನಾನು ಬೇರೆದವ್ರು ಕೇಳಿರ ಕೊಡ್ತೇವೆ ನಮಸ್ತಾರ ಕೊಡಂಗಿಲ್ಲ ಹಂಗ ಅವ ಹೇಳ್ತಾನ ನನ್ನ ಮಕ್ಕಳ ನಿನ್ನ ಕೊಡಂಗಿಲ್ಲ ಅಂತ ಹೇಳಿದಾಗ ಅವಾಗ ಅವ ಜಾಂಬು ಮುನಿ ಹೇಳ್ತಾನ ಏನು ಸುಮ್ಮ ಹೊಕ್ಕೋ ಏನು ನಿನ್ನ ಗುದ್ಲು ಸ್ವಂಡಿಗೆ ಅಂತ ಕೇಳ್ತಾನ ಸುಮ್ಮ ಹೊಕ್ಕೋ ನಿನ್ನ ಸ್ವಂಡಿ ಗುದ್ಲು ಅಂತ ಕೇಳಿದಾಗ ಅವಾಗ ಅವ ಬಸವಣ್ಣನ ಹಠ ಮಾಡೋದು ನೋಡಿ ಏನ್ ಮಾಡ್ತಾನ ಜಾಂಬು ಅಂತ ನನ್ನ ಮುಷ್ಟಿದಿಂದ ಏನ್ ಮಾಡ್ತಾನಂದ್ರ ಸ್ವಂಡಿಗೆ ಬಸವಣ್ಣನ ಸ್ವಂಡಿಗೆ ಗುದ್ದುತ್ತಾನ ಬಸವಣ್ಣನ ಸ್ವಂಡಿಗೆ ಗುದ್ದಿದಾಗ ಅವಾಗ ಬಸವಣ್ಣನ ಏನಾಕವು ಮ್ಯಾಲಿನ ಒಂದು ಸಟ್ಟ ಹಲ್ಲ ಕೆತ್ತ ನೀರಿನ್ಯಾಗ ಬೀಳದ್ದಾವ ಯಾಕಂದ್ರೆ ಮ್ಯಾಲಿನ ಸಟ್ಟ ಹಲ್ಲ ಕೆತ್ತ ನೀರಿನ್ಯಾಗ ಬಿದ್ದಾಗ ಅವಾಗ ಸತ ಏನಾಗಿ ಹುಟ್ಟ್ಯಾವ ನೀರಿನ್ಯಾಗ ಯಾಕಂದ್ರೆ ಮುತ್ತ ರತ್ನ ಹರಳಾಗಿ ಹುಟ್ಟ್ಯಾವ ಈಗ ಸತ ಬಸವನಿಗೆ ನೋಡ್ಬೇಕಾದ್ರೆ ನಾವು ತೆಳಗಿನ ಒಂದ ಸಟ್ ಹಲ್ಲದಾವ ಮ್ಯಾಲಿನ ಒಂದು ಸಟ್ಟ ಹಲ್ಲ ಯಾಕೆ ಸಿಗ್ತಾವ ಅಂದ್ರ ಆ ಜಾಂಬು ಮುನಿ ಮುಷ್ಟಿದಿಂದ ಗುದ್ದಿದಾಗ ಅವಾಗ ಜಾಂಬು ಮುನಿದಿಂದ ಬಸವಣ್ಣನ ಮೇಲಿನ ಸಟ್ಟ ಹಲ್ಲ ಕೆತ್ತಾವ ವಿದ್ಯಾ ಅವ ಹಲ್ಲ ಕೆತ್ತಿಗ ಮುತ್ತ ರತ್ನ ಹರಳಾಗಿ ಉಳ್ದಾವ ಹಿಂಗೆಲ್ಲ ಮಾಡಿದಾಗ ಅವ ಬಸವಣ್ಣ ಹೇಳ್ತಾನೆ ಏನ್ ಮಾಡ್ತೀವಿ ಮಾಡ ಇವತ್ತು ನನ್ನ ಬಡಿ ಹೊಡಿ ಕೊಲ್ಲವಿದ್ರ ಕೊಲ್ಲ ಕರೆ ಆ ಪರಮಾತ್ಮ ನನಗೆ ಹೇಳಿ ಕಳಿಸ್ಯಾನು ಈ ಭೂಮಿ ಅನ್ನುವಂಥದ ಸಜ್ಜು ಮಾಡತ್ತೇಳಿ ಹೆಂಗಾರ ಮಾಡಿ ನಾನು ನಿನ್ನ ಮಕ್ಕಳನ್ನ ಓದತಿರ್ತಾನಂತೇಳಿ ಹಠ ತೊಟ್ಟ ಅವಾಗ ಜಾಂಬು ಮುನಿ ತುಡಿಗಿಲಿ ಅವ್ನ 4 ಮಕ್ಕಳನ್ನ ಕರ್ಕೊಂಡ್ಬರ್ತಾನ ಜಾಂಬು ಮುನಿ ತುಡಿಗಿಲ 4 ಮಕ್ಕಳನ್ನ ಕರ್ಕೊಂಬಂದ್ ಏನ್ ಮಾಡ್ತಾನು ಯಾಕಂದ್ರೆ ನೀರಿನ ಆಲದ ಗಿಡದ ಮೇಲೆ ನಿತ್ತ ಹೆಪ್ಪು ಕೂಡಾಕ ನಿಲ್ಲತಾನ ಅವಾಗ ಆಲದ ಗಿಡದ ಮೇಲೆ ನಿತ್ತ ಹೆಪ್ಪು ಕೂಡಾಕ ನಿಂತಾಗ ಮೊದಲ ರಕ್ತ ಮುನಿನ ಕೊರಿತಾನ
ಅವಾಗೆಲ್ಲ ನೀರ್ ಇದ್ದದೆಲ್ಲ ರಕ್ತ ಆತು ರಕ್ತ ಆತು. ತದನಂತರ ಹಾಲು ಮುನಿನ ಕೊರಿತಾನೆ ಎಲ್ಲ ಬಿಳಿವರ್ಣ ಆತ ಬೆಳಗ. ತದನಂತರ ಹೆಪ್ಪು ಮುನಿನ ಕೊರಿತಾನೆ ಎಲ್ಲ ಹೆಪ್ಪಗಾಡ್ತೈತಿ ಹೆಪ್ಪಾತು ತದನಂತರ ಯಾವಾಗ ಬಿಗುಮುನಿನ ಕೊರದ ಅವಾಗೆಲ್ಲ ಈ ಭೂಮಿ ಅನ್ನುವಂಥದ್ದು ತಯಾರಾತು ಗಟ್ಟಿಯಾಗಿ ಕುಯ್ತ ಹೌದು ಯಾರದಿಂದ ಬಸವಣ್ಣ ಅವ್ರದಿಂದ ಯಾಕಂದ್ರೆ ಈ ಭೂಮಿ ಸಜ್ಜಾಗಬೇಕಾದ್ರೆ ನಮ್ಮ ಅಪ್ಪ ಆದಿನಂದಿ ಬಸವಣ್ಣನ ಸಜ್ಜಾಗೈತಿ ವಿದ್ಯಾಶ್ರೀ ಹಾ ಈ ಭೂಮಿ ನಂದ ತನಾಕ್ ಹೋಗ್ಬೇಡ ನಂದ ಅಂದಿ ಅಂದ್ರ ಹಾ ಮಶಿಬನಾಳ ವಿದ್ಯಾ ನಾವು ಒಂದು ಪ್ರಶ್ನೆ ಕೇಳೋಣ ಏನ ಯಾಕಂದ್ರೆ ಈ ಭೂಮಿ ನಂದಿ ಅಂದ್ರ ನಿಂದ ಈ ಭೂಮಿ ಮಾಡ್ಕೊಳಕಿದ್ದೆ ಅಂದ್ರೆ ನಾ ಹೇಳಿದಂತ ಪ್ರಶ್ನೆ ಹೇಳುದು ಹೌದು. ಈ ಭೂಮಿ ನಿಂದ ಮಾಡ್ಕೊಂಡು ಹೋಗೋದು ಹಾ ಅದಕ್ಕೆ ಪ್ರಶ್ನೆ ಏನೈತಿ ಮಾಸ್ತರ ಏನೈತಿ? ಯಾಕಂದ್ರೆ ಈ ಭೂಮಿ ತಾಯಿ ನಂದ ಅಂದಿ ಅಂದ್ರ ಹಾ. ಈಕಿಗ ಕೈ ಆ ಕಡೆ ಇದಾವ್ ಕಾಲಿ ಆ ಕಡೆ ಇದಾವ್ ಮಾರಿ ಆ ಕಡೆ ಐತಿ ಹೌದು ಮತ್ತೆ ಈಕಿ ಆ ಕಡೆ ಮಾರಿಯಾಗಿ ಕೂತಾಳ ಹಾ ನಿಮ್ಮ ಭೂಮಿ ಮಾಡ್ಕೋಬೇಕಾದ್ರೆ ಎಂದ ಮಾಡ್ಕೊಂಡಾಳ ಈಕಿಗೆ ರೆಸ್ಟ್ ಬೇಕಲ್ಲ ಹೌದು ಯಾಕಂದ್ರೆ ಈ ವಿದ್ಯಾ ಈ ಚಂಚನತನ ಹಾಳಂದ್ರ ಏನ್ ಮಾಡ್ತಾಳೋ ಚಾಂಚಕ್ ಮನ್ಕೋತಾಳ ಹೌದು ವಿದ್ಯಾಗ ರೆಸ್ಟ್ ಐತಿ ಹಾ. ಆದ್ರೆ ಈ ಭೂಮಿ ಎಂದ್ರ ರೆಸ್ಟ್ ಮಾಡೈತಿ ಯಾವಾಗ ಮನ್ಕೊಂಡೈತಿ ಯಾವಾಗ ನಿದ್ದೆ ಮಾಡ್ಯಾಳ ಇದನ್ನ ಹೇಳಿ ಭೂಮಿ ನಿಂದ ಅನ್ನುವಂಥದ್ದು ಪರಿವರ್ತ ಮಾಡು ಹಾ. ಅಂದ್ರ ನಿನಗ ತಿಳಿತೈತಿ ವಿದ್ಯಾ ಇರ್ಲಿಕ್ಕ ಹಂಗೇನು ತಿಳಿಯಂಗಿಲ್ಲ ಅದು ನಿನ್ನ ಭೂಮಿ ತಾಯಿ ಎಷ್ಟು ಮಕ್ಕಳನ್ನ ಹಡ್ದಾಳ ನೋಡು ಎಷ್ಟು ನಾಮಕರಣ ಇಟ್ಟಾರ ಹಾ ಇಟ್ಟೆಲ್ಲ ಬೇಡ ಹಾ ಭೂಮಿ ಆ ಕಡೆ ಮಾರಿಯಾಗಿ ಕೂತಾಳು ಎಕಡೆ ಮರ್ಯಾಗ ಮಲ್ಕೊಂಡ ಆ ಕಡೆ ಮಾರಿಯಾಗಿ ಮನ್ಕೊಂಡಾಳು ಈಕಿ ರೆಸ್ಟ್ ಎಂದ ಮಾಡ್ಯಾಳ ಹೌದು ಈ ಭೂಮಿಗೆ ಸೂಟಿ ಅನ್ನುವಂಥದ್ದು ಬೇಕಲ್ಲ ಮಾಸ್ತರ್ ಹಾ ಈ ಭೂಮಿ ಎಂದ ರೆಸ್ಟ್ ಮಾಡ್ಯಾಳ ಅಂದ್ರೆ ಎಂದ ಮನ್ಕೊಂಡಾಳ ಹೌದು ಹೌದಲ್ಲ ಹೇಳ್ತಾರೆ ಇದನ್ನೆಲ್ಲ.